ಕಾಡಿನ ಹತ್ರ ಒಂದು ಹಳ್ಳಿನಲ್ಲಿ ಶ್ಲೋಕ ಅನ್ನೋ ಹೆಸರಿನ ಒಬ್ಬ ಹುಡುಗ ಇದ್ದ. ಅವನು ಕಾಡಲ್ಲಿ ಕಟ್ಗೆನ ಕತ್ತರಿಸಿ ತನ್ನ ಜೀವನನ ಸಾಗಿಸ್ತಾ ಇದ್ದ. ಹೇಳ್ಬೇಕು ಅಂದ್ರೆ ಅವನು ಅನಾಥ ಆಗಿದ್ದ. ಆದ್ರೆ ಅವನೊಂದು ನಾಯಿ ಸಾಕೊಂಡಿದ್ದ, ಶೇರು. ಆ ಶೇರು ಯಾವಾಗ್ಲೂ ಶ್ಲೋಕ್ ಜೊತೆನೆ ಇರ್ತಾ ಇತ್ತು. ನೋಡ್ತಮ್ಮ ಶೇರು, ಇವತ್ತು ನೀನು ಪೂರಾ ದಿನ ಎಚ್ಚೆತ್ಕೊಂಡೇ ಇರ್ಬೇಕು. ಪ್ರತಿದಿನ ನೀನು ಮಧ್ಯದಲ್ಲೇ ನಿದ್ದೆ ಮಾಡ್ಬೇಡ. ನೀನು ಡೈಲಿ ಇದನ್ನೇ ಹೇಳ್ತೀಯ. ನಾನು ಯಾವಾಗ ಮರನ ಕಡಿತಾ ಇರ್ತೀನೋ ನೀನು ಮಧ್ಯದಲ್ಲೇ ಕಾಣೆಯಾಗ್ಬಿಡ್ತೀಯ, ಹಾಗೂ ಮೂಲೆಯಲ್ಲಿ ಹೋಗಿ ನಿದ್ದೆ ಮಾಡ್ಬಿಡ್ತೀಯ. ಇವತ್ ನೀನು ಪಕ್ಕ ಈ ತರ ಮಾಡಲ್ಲ ಅಲ್ವಾ? ಒಳ್ಳೇದೇ ಆಯ್ತು, ನೆನ್ಪಿರ್ಲಿ. ಶ್ಲೋಕನ್ ಜೊತೆ ಮಾತಾಡೋದಕ್ಕೆ ಅವನ್ ಜೊತೆಗಿದ್ದಿದ್ದು ಶೇರು ಮಾತ್ರ. ಆದ್ರೆ ಶ್ಲೋಕ್ ಖುಷಿಯಾಗಿದ್ದ. ಪ್ರತಿದಿನದ ಹಾಗೆ ಶ್ಲೋಕ್ ಮತ್ತೆ ಶೇರು ಕಾಡಿಗೆ ಹೋದ್ರು. ಶ್ಲೋಕ್ ಒಂದು ಮರನ ಕತ್ತರಿಸ್ತಾ ಇದ್ದ, ಮತ್ತೆ ಶೇರು ಆ ಕಡೆ ಈ ಕಡೆ ತಿರುಗ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಶೇರು ಬೊಗಳೋ ಶಬ್ದ ಕೇಳಿಸತ್ತೆ. ಏನಾಯ್ತು? ನೀನ್ ಯಾಕೆ ಬೊಗಳ್ತಾ ಇದೀಯಾ? ಶೇರು ಒಂದೇ ಸಮ ಮೇಲ್ ನೋಡ್ಕೊಂಡು ಬೊಗಳ್ತಾನೆ ಇತ್ತು. ಶ್ಲೋಕ್ಗೆ ಕಾಗೆ ಕೂಗ್ಕೊಳ್ಳೋಂತ ಶಬ್ದ ಕೇಳಿಸ್ತಿತ್ತು. ಶ್ಲೋಕ್ ಮೇಲೆ ನೋಡ್ದಾಗ, ಇದು ಯಾವ ತರದ ಕಾಗೆ? ಇದರ ಬಣ್ಣ ಬಿಳಿ ಹೇಗೆ? ಶ್ಲೋಕ್ ಸರಿಯಾಗಿ ನೋಡ್ತಾನೆ. ಆಗ ಗಾಳಿಪಟದ ಹಗ್ಗಕ್ಕೆ ಸಿಕ್ಕಾಕೊಂಡಿರೋ ಒಂದು ಕಾಗೆ ಅವನಿಗೆ ಕಾಣಿಸತ್ತೆ. ಅಯ್ಯೋ ದೇವ್ರೆ, ಇದರ ಕತ್ತಲೆಂದು ದಾರ ಸಿಕ್ಕಾಕೊಂಡಿದೆ. ಆಮೇಲೆ ಅವನು ಆ ಬಿಳಿ ಕಾಗೆನ ಕಾಪಾಡೋದಿಕ್ಕೆ ಆ ದೊಡ್ಡ ಮರನ ಹತ್ತತಾನವನು. ಆಮೇಲೆ ಅವನು ಆ ಹಗ್ಗದಿಂದ ಕಾಗೆನ ಬಿಡಿಸ್ತಾನೆ. ಆಮೇಲೆ ಕತ್ತಲ್ ಸಿಕ್ಕಾಕೊಂಡಿದ್ದಂತ ದಾರಾನು ಕೂಡ ಬಿಚ್ಚುತ್ತಾನೆ. ಹೆದ್ರು ಬೇಡ ದೋಸ್ತ್, ಇವಾಗ ನೀನು ಸುರಕ್ಷಿತವಾಗಿದ್ಯಾ ದೋಸ್ತ್? ಶ್ಲೋಕ್ ಆ ಬಿಳಿ ಕಾಗೆನ ನಿಭಾಯಿಸ್ತಾನೆ ಮತ್ತದನ್ನ ನದಿ ಹತ್ರ ಕರ್ಕೊಂಡ್ ಹೋದ. ಕಾಗೆ ನದಿಯಿಂದ ನೀರ್ ಕುಡಿತು. ದೋಸ್ತ್, ಇವಾಗ ನೀನು ಸರಿಯಾಗಿದ್ಯಾ, ಹೆದ್ರು ಬೇಡ. ಆಮೇಲೆ ಶ್ಲೋಕ್ ಗಮನ ಅವನಿಗಾಗಿರೋ ಗಾಯದ ಮೇಲೆ ಹೋಯ್ತು. ಮರ ಹತ್ತೋವಾಗ ಅವನ್ ಕೈಯಿಗೆ ಗಾಯ ಆಗಿತ್ತು, ಅದರಿಂದ ರಕ್ತ ಬರ್ತಾ ಇತ್ತು. ಏನು ಇಲ್ಲ ದೋಸ್ತ್, ನನ್ನ ಗಾಯ ಬೇಗನೆ ಸರಿಯಾಗುತ್ತೆ. ಆ ಕಾಗೆ ಹಾರ್ಕೊಂಡು ಶ್ಲೋಕ್ ಕೈ ಮೇಲೆ ಹೋಗತ್ತೆ. ಬಿಳಿ ಕಾಗೆ ಯಾವಾಗ ತನ್ನ ಕೊಕ್ಕನ್ನ ಗಾಯದ ಮೇಲೆ ಇಡ್ತೋ ಆ ಗಾಯ ಮಾಯ ಆಗೋಯ್ತು. ಧನ್ಯವಾದ ದೋಸ್ತ್, ನೀನು ನನ್ನ ಪ್ರಾಣನ ಕಾಪಾಡ್ದೆ, ಧನ್ಯವಾದ. ನೀನು ಮಾತಾಡ್ತೀಯಾ? ಹಾ, ಯಾಕಂದ್ರೆ ನಾನು ಜಾದುವಿನ ಬಿಳಿಯ ಕಾಗೆ. ವಾ, ನೀನು ನನಗೆ ಸಹಾಯ ಮಾಡ್ದೆ, ಹಾಗೂ ನಾನು ನಿನ್ನಿಂದನೇ ಜೀವಂತವಾಗಿದ್ದೀನಿ. ಹೇಳು ದೋಸ್ತ್, ನಾನ್ ನಿನಗೆ ಏನ್ ಸಹಾಯ ಮಾಡ್ಬೇಕು? ನನಗಂತೂ ಏನು ಬೇಡ ದೋಸ್ತ್. ಏನಾದ್ರೂ ಬೇಕಲ್ವಾ? ಯೋಚನೆ ಮಾಡು, ನಾನ್ ನಿನ್ನ ಎಲ್ಲ ಆಸೆಯನ್ನ ಈಡೇರಿಸ್ತೀನಿ. ಸರಿ, ನೀನು ಊರಿನ ಎಲ್ಲರ ಮನೆಯನ್ನ ಸರಿಯಾಗಿ ಮಾಡು. ಈಗ್ಲೇ ಮಾಡ್ತೀನಿ. ಬಿಳಿ ಕಾಗೆ ಜಾದೂ ಮಾಡ್ತು. ನಿನ್ನ ಆಸೆ ಈಡೇರಿದೆ ದೋಸ್ತ್. ನಿಜವಾಗ್ಲು? ನಡಿ ಹೋಗಿ ನೋಡ್ತೀನಿ. ಶ್ಲೋಕ್ಗೆ ದೂರದಿಂದನೇ ಎಲ್ಲರ ಮನೆ ಚೆನ್ನಾಗ್ ಕಾಣಿಸ್ತಾ ಇತ್ತು. ಧನ್ಯವಾದ ಜಾದುವಿನ ಕಾಗೆ. ನಿನಗೆ ಬೇರೆ ಏನು ಬೇಕಾಗಿಲ್ವಾ? ಬೇಡ ದೋಸ್ತ್. ಸರಿ, ಇವಾಗ ನಾನು ಹೋಗ್ತೀನಿ. ಒಳ್ಳೇದಾಗ್ಲಿ. ಜಾದುವಿನ ಬಿಳಿ ಕಾಗೆ ಅಲ್ಲಿಂದ ಹಾರೋಯ್ತು. ಶ್ಲೋಕ್ ಮತ್ತೆ ಮರ ಕತ್ತರಿಸೋದಿಕ್ಕೆ ವಾಪಸ್ ಹೋದ. ಜಾದುವಿನ ಬಿಳಿ ಕಾಗೆ ಮರದ ಮೇಲಿರೋ ಒಂದು ಕೊಂಬೆ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ. ಆಮೇಲೆ ಯೋಚಿಸ್ತು, ಅರೆ, ಶ್ಲೋಕಿನ ಜಾಗದಲ್ಲಿ ಬೇರೆಯವ್ರು ನನ್ನನ್ನ ಸಹಾಯ ಮಾಡಿದಿದ್ರೆ ಅವರು ಚಿನ್ನ, ಬೆಳ್ಳಿ, ವಜ್ರ ಎಲ್ಲದನ್ನು ಕೇಳ್ತಾ ಇದ್ದ. ಆದ್ರೆ ಶ್ಲೋಕ್ ಅಂತೂ ಊರಿನ ಜನರಿಗೆ ಪಕ್ಕವಾದ ಮನೆಯನ್ನ ಕೇಳ್ದ. ಅವನು ನಿಜವಾಗ್ಲೂ ಒಳ್ಳೆಯವನು. ನಾನು ಅವನಿಗೆ ಇನ್ನೂ ಸಹಾಯ ಮಾಡ್ಬೇಕು. ಇಲ್ಲಿ ಶ್ಲೋಕ್ ಮತ್ತೆ ಶೇರು ವಾಪಸ್ ಹಳ್ಳಿಗ್ ಬಂದ್ರು. ಹಳ್ಳಿ ಜನಗಳೆಲ್ಲ ಖುಷಿಯಾಗಿದ್ರು. ಅರೆ ಪುಟ್ಟ ಶ್ಲೋಕ್, ಇಲ್ ನೋಡು ನಮ್ಮನೆ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೆಲ್ಲ ಹೇಗಾಯ್ತೋ ಆ ದೇವ್ರೊಬ್ನಿಗೆ ಗೊತ್ತು. ಈಗ ಮಳೆಗಾಲದಲ್ಲಿ ಮನೆ ಒಳಗಡೆ ನೀರ್ ಬರಲ್ಲಪ್ಪ. ಇದಂತೂ ಬಹಳ ಒಳ್ಳೇದಾಯ್ತು ಅಜ್ಜಿ. ಶ್ಲೋಕ್ ತನ್ ಮನೆಗ್ ಹೋಗ್ತಾನೆ. ಅವನ್ ಗುಡಿಸ್ಲು ಕೂಡ ಒಂದು ಒಳ್ಳೆ ಮನೆ ಆಗೋಗಿತ್ತು. ನೋಡು ಶೇರು, ನಮ್ಮ ಮನೆ ಇವಾಗ ದೊಡ್ಡದಾಗಿದೆ. ಶ್ಲೋಕ್ ಸರಿಯಾಗಿ ತನ್ನ ಮನೆನ ನೋಡ್ಕೊಂಡ ಮತ್ತೆ ಅಡ್ಗೆ ಮನೆಗ್ ಹೋಗಿ ಅಡ್ಗೆ ಮಾಡೋಕೆ ಅಂತ ಶುರು ಮಾಡ್ದ. ಅದೇ ಸಮಯಕ್ಕೆ ಜಾದುವಿನ ಬಿಳಿ ಕಾಗೆ ಹಾರ್ಕೊಂಡು ಅವನ್ ಕಿಟಕಿಗ್ ಬಂತು. ಜಾದುವಿನ ಬಿಳಿ ಕಾಗೆನ ನೋಡಿ ಶೇರ್ ಬೊಗ್ಳೋಕ್ ಶುರುವಾಯ್ತು.
ಆ ಕೂಡ್ಲೆ ಜಾದುವಿನ ಬಿಳಿ ಕಾಗೆ ಹಾರ್ಕೊಂಡು ಒಂದು ಮರದಲ್ಲಿ ಬಚ್ಚಿಟ್ಕೋತು. ಶ್ಲೋಕ್ ದೃಷ್ಟಿಯಿಂದ ತಪ್ಪಿಸ್ಕೊಂಡು ಜಾದುವಿನ ಬಿಳಿ ಕಾಗೆ ಅವನ ಮೇಲೆ ಒಂದು ಕಣ್ಣಿಟ್ಟಿತ್ತು. ಶ್ಲೋಕ್ ಅಡ್ಗೆ ಮಾಡಿ ಮುಗಿಸ್ತಾನೆ. ಅಷ್ಟೊತ್ತಿಗೆ ಅವನ್ ಮನೆ ಹೊರಗಡೆ 1-2-3 ಜನ ಬಡವರು ಬರ್ತಾರೆ. ಶ್ಲೋಕ್ ಎಲ್ರಿಗೂ ಊಟ ಕೊಡ್ತಾನೆ. ಕೊನೆಗೆ ಶ್ಲೋಕ್ ಶೇರು ಕೂಡ ಊಟ ಕೊಟ್ಟ. ಆಮೇಲೆ ತಾನು ತಿನ್ನೋದಕ್ಕೆ ಕೂತ್ಕೊಂಡ. ಮರದ ಮೇಲೆ ಕೂತಿದ್ದಂತ ಜಾದುವಿನ ಬಿಳಿ ಕಾಗೆ ಇದನ್ನೆಲ್ಲ ನೋಡ್ತಾ ಇತ್ತು. ಇವನು ನಿಜವಾಗ್ಲೂ ತುಂಬಾ ಒಳ್ಳೆ ವ್ಯಕ್ತಿ. ನಾನು ಇದೇ ತರದ ವ್ಯಕ್ತಿಯನ್ನೇ ಹುಡುಕ್ತಾ ಇದ್ದೆ. ಊಟ ಮಾಡಿದ ನಂತರ ಶ್ಲೋಕ್ ತನ್ನ ಶೇರ್ ಜೊತೆ ಮಲ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಅವನ್ ಎದ್ದಿದ್ದು ಜನಗಳ ಕೂಗಾಟದಿಂದ. ಅವನ್ ಎದ್ದು ಹೊರಗಡೆ ಹೋಗ್ತಾನೆ. ಆಗಲ್ಲಿ ನೋಡ್ತಾನೆ ಜನಗಳು ಮರಕ್ಕೆ ಕಲ್ಲೆಸಿತಾ ಇದ್ರು. ಅರೆ, ಬಿಳಿಯ ಕಾಗೆ, ಹಿಡಿರಿ ಅದನ್ನ. ಇದನ್ನ ಮಾರಿ ಬಹಳ ದುಡ್ಡು ಸಂಪಾದನೆ ಮಾಡ್ಬೋದು. ಹಿಡಿರಿ. ಅರೆ, ಅದು ಹಾರ್ತಾ ಇದೆ, ಹಿಡಿರಿ. ಶ್ಲೋಕಗೆ ಅರ್ಥ ಆಯ್ತು ಜಾದುವಿನ ಬಿಳಿ ಕಾಗೆ ಮತ್ತೆ ಅಪಾಯಕ್ಕೆ ಸಿಕ್ಕಾಕೊಂಡಿದೆ ಅನ್ನೋದು. ಅರೆ ಅರೆ ಅಣ್ಣ, ಕೇಳಿ ಕೇಳಿ. ಏನಾಯ್ತು? ಕೇಳ್ಪಟ್ಟೆ ಊರಿನ ಹೊರಗಡೆ ಒಂದು ದುಡ್ಡಿನ ಮರ ಬೆಳೆದಿದೆ. ಏನು ದುಡ್ಡಿನ ಮರನಾ? ಹಾ ಬೇಗ ಬನ್ನಿ. ಹಾ ಹೊರಡಿ. ಆ ಎಲ್ಲಾ ಜನಗಳು ಹಳ್ಳಿ ಹೊರಗಡೆ ಓಡೋಕ್ ಶುರು ಮಾಡಿದ್ರು. ಹಾಗಾಗಿ ಅವ್ರ ಗಮನ ಬಿಳಿ ಜಾದುವಿನ ಕಾಗೆಯಿಂದ ಹೊರಟೋಯ್ತು. ಆ ಜಾದುವಿನ ಬಿಳಿ ಕಾಗೆ ಹಾರ್ಕೊಂಡು ಶ್ಲೋಕ್ ಹತ್ರ ಬರುತ್ತೆ. ಮತ್ತೊಂದ್ಸಲ ನೀನ್ ನನ್ನನ್ನ ಕಾಪಾಡ್ದೆ. ಅದಂತೂ ಹೌದು. ಆದ್ರೆ ನೀನ್ ಊರಲ್ಲಿ ಏನ್ ಮಾಡ್ತಾ ಇದೀಯಾ? ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಮೇಲೆ ಕಣ್ಣಿಟ್ಟಿದ್ದೆ. ನಾನು ನಿನ್ ತರನೇ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಹುಡುಕ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಆ ವ್ಯಕ್ತಿ ಸಿಕ್ದ. ಆದ್ರೆ ಯಾಕೆ? ಬಿಳಿ ಕಾಗೆ ಜಾದು ಮಾಡತ್ತೆ. ಅದ್ರ ಎದುರುಗಡೆ ಒಂದು ಬಿಳಿ ಕಲ್ ಬರುತ್ತೆ. ಈ ಕಲ್ಲನ್ನ ಕೊಡೋದಕ್ಕೆ. ಈ ಕಲ್ಲು ಯಾವ್ದು ಸಾಧಾರಣ ಕಲ್ಲಲ್ಲ, ಇದು ಪಾರಸ್ ಕಲ್ಲು. ಇದ್ರಿಂದ ನೀನ್ ಯಾವ್ದನ್ನೇ ಮುಟ್ಟಿದ್ರು ಅದು ಚಿನ್ನ ಆಗುತ್ತೆ. ಪಾರಸ್ ಕಲ್ಲು? ಹಾ, ಹಾಗೂ ಇವಾಗ ನಾನು ಇದನ್ನ ನಿನಗ್ ಕೊಡ್ತಾ ಇದ್ದೀನಿ. ಇದನ್ನ ಜನರ ಒಳಿತಿಗಾಗಿ ಉಪಯೋಗಿಸು. ಜಾದುವಿನ ಬಿಳಿ ಕಾಗೆ ಆ ಬಿಳಿ ಕಲ್ಲನ್ನ ಶ್ಲೋಕ್ಗೆ ಕೊಡತ್ತೆ. ನಾನಿದ್ರಿಂದ ಎಲ್ಲ ಬಡವರಿಗೆ ಸಹಾಯ ಮಾಡ್ತೀನಿ. ನಾನು ನಿನ್ನಿಂದ ಇದನ್ನೇ ಬಯಸ್ತಾ ಇದ್ದೆ. ಇವಾಗ ನಾನು ಹೋಗ್ತೀನಿ. ಊರಿನವರು ಇಲ್ಲಿಗೆ ಬರೋಕ್ಕೂ ಮುಂಚೆ. ಸರಿ. ಜಾದುವಿನ ಬಿಳಿ ಕಾಗೆ ಹಾರೋಯ್ತು. ಆ ಕಾಗೆ ಹೋದ ನಂತರ ಜಾದುವಿನ ಬಿಳಿ ಕಲ್ಲನ್ನ ಒಂದು ಪಾತ್ರೆಗೆ ಮುಟ್ಟಿಸ್ತಾನೆ. ಆ ಕೂಡ್ಲೆ ಆ ಪಾತ್ರೆ ಚಿನ್ನದ ಪಾತ್ರೆ ಆಗೋಯ್ತು. ಆಮೇಲೆ ಶ್ಲೋಕ್ ಮತ್ತೆ ಆ ಬಿಳಿ ಕಲ್ಲಿಂದ ಕೆಲವೊಂದು ಪಾತ್ರೆಗಳನ್ನ ಮುಟ್ಟಿಸ್ದ. ಎಲ್ಲಾ ವಸ್ತುಗಳು ಚಿನ್ನದಾಗೋಯ್ತು. ವಾವ್, ಇದಂತೂ ನಿಜವಾಗ್ಲೂ ಮಾಯಾ. ನಾನು ಇದನ್ನೆಲ್ಲ ಮಾರಿ ಒಂದು ಆಶ್ರಮ ಮಾಡ್ತೀನಿ. ಎಲ್ಲ ಬಡವರು ಅಲ್ಲಿ ಸಂತೋಷದಿಂದ ಇರಬಹುದು. ಹಾಗೂ ಪ್ರಾಣಿಗಳಿಗೂ ಕೂಡ ಆಶ್ರಯ ನೀಡ್ತೀನಿ. ಮತ್ತೆ ಅದೇ ತರ ಶ್ಲೋಕ್ ಒಂದು ಆಶ್ರಮನ ಮಾಡ್ದ. ಮತ್ತೆ ಪ್ರಾಣಿಗಳಿಗೆ ಆಶ್ರಯನ ಕೂಡ ಕೊಟ್ಟ. ಅವನು ಬಡವ್ರಿಗೆ ಸೇವೆ ಮಾಡ್ತಾ ಇದ್ದ. ಅನಾಥನಾಗಿದ್ದ ಶ್ಲೋಕನಿಗೆ ಒಂದು ದೊಡ್ಡ ಪರಿವಾರನೇ ಸಿಕ್ಕಿತ್ತು. ಮತ್ತೆ ಬೇರೆಯವ್ರಿಗೂ ಕೂಡ. ಇದೇ ತರ ಜಾದುವಿನ ಬಿಳಿ ಕಾಗೆ ಕೊಟ್ಟಂತ ಬಿಳಿ ಕಲ್ಲಿಂದಾಗಿ ಎಲ್ರ ಜೀವನ ಸುಧಾರಿಸಿತ್ತು.